ಯು ಆರ್ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಟ್ರಾನ್ಸ್ಫಾರ್ಮೇಶನ್. ನೀವು ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಹೊಂದಬೇಕು ಅನ್ನುವುದು ನನ್ನ ಸದುದ್ದೇಶ. ಯುವರ್ ವಿಷನ್ ಆಫ್ ಯುವರ್ ಫ್ಯೂಚರ್ ವಿಲ್ ಹೆಲ್ಪ್ ಯು ಪ್ರೆಸ್ ಫಾರ್ವರ್ಡ್. ನೀವು ಮುಂದೆ ಏನಾಗಬೇಕು ಎನ್ನುವುದು ನಿಮಗೆ ಕಲ್ಪನೆ ಇದ್ದರೆ ಮಾತ್ರ ನೀವು ಏನಾದ್ರು ಯೋಚನೆ ಮಾಡ್ತೀರಿ, ಮುಂದಕ್ಕೆ ಹೋಗ್ತೀರಾ. ಈಗ ಯೋಚನೆ ಮಾಡ್ಕೊಂಡು ಸರ್ ಡಿಗ್ರಿ ಆಗಲಿ ಅವೆಲ್ಲ ಯೋಚನೆ ಮಾಡೋದಾಯ್ತು, ಮಾರ್ಕ್ಸ್ ಕಾರ್ಡ್ ಎಷ್ಟು ಬರುತ್ತೆ ನೋಡ್ಕೊಂಡು ಡಿಸೈಡ್ ಮಾಡ, ಎಲ್ಲರದ್ದು ಕತೆ ಅದು. ಕರೆಕ್ಟಾ? ಕನಸು ಕಾಣ್ರಿ, ನಾನು ಹಂಗಾಗಬೇಕು ಹಿಂಗಾಗಬೇಕು. ಈಗಲೇ ಫಾರ್ ಎಕ್ಸಾಂಪಲ್ ನೋ ಐ ವಾಂಟ್ ಟು ಬಿಕಮ್ ಐ ಎ ಎಸ್ ಆಫೀಸರ್, IAS ಆಫೀಸರ್ ಆಗ್ಬೇಕಂತ ಅನ್ಕೊಂಡ್ರಿ ಇನ್ಕಳಿ ಬೇಗ ಹೇಳಕ್ ಶುರು ಮಾಡ್ತೀರಾ. ಪುಸ್ತಕಗಳು, ಮ್ಯಾಗಝೀನು, ನ್ಯೂಸ್ ಪೇಪರ್ ಈಗಲಿಂದ ಓದಕ್ ಶುರು ಮಾಡ್ತೀರಾ. ನ್ಯೂಸ್ ನೋಡಕ್ ಶುರು ಮಾಡ್ತೀರಾ. ನೀವು ಓದ್ತಾ ಇರೋ ಪಾಠನೇ ಇನ್ನೊಂಚೂರು ಚೆನ್ನಾಗಿ ಕಲ್ತ್ಕೊಳಕ್ ನೋಡ್ತೀರಾ. ಯಾಕೆ ಐ ವಾಂಟ್ ಟು ಬಿಕಮ್ ಎನ್ IAS ಆಫೀಸರ್, ಲೆಟ್ ಮಿ ಸ್ಟಡಿ ಹಾರ್ಡ್ ಅಂತ ಬರುತ್ತೆ. ಸೊ ನೀವೊಂದು ದೊಡ್ಡ ಗುರಿ, ದೊಡ್ಡ ಕನಸು ಇಟ್ಕೊಂಡ್ರೆ ನಿಮ್ಮನ್ನ ಅದು ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತದೆ. ಡೇಟ್ ವಿತ್ ಯುವರ್ ಡೆಸ್ಟಿನಿ ಅಂತ ಕರೆದಿದ್ದೀನಿ. ಏನಂದ್ರೆ ನಿಮ್ ಬೇರೆ ಡೇಟಿಂಗ್ ಎಲ್ಲ ಅಚೀವ್ ಮಾಡಿದ್ಮೇಲೆ ಇಟ್ಕೊಳ್ಳಿ, ಅವಾಗ ಹುಡುಕೊಂಬತ್ತಾರೆ ಎಷ್ಟೊಂದು ಜನ. ಸೀರಿಯಸ್ ಆಗಿ ಈಗ ನೋಡಿ, ಕಾಲೇಜ್ ಟೈಮಲ್ಲಿ ಯಾರಾದ್ರೂ ಲವ್ ಮಾಡಿದ್ರೆ ಕಾಂಜಿ ಪಿಂಜಿಗಳನ್ನಷ್ಟೇ ಮದುವೆ ಆಯ್ತಾರೆ. ಅದೇ ಡಿಗ್ರಿ, ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಮದುವೆ ಆದ್ರೆ, ಇದು ನಾನು 12 ವರ್ಷದಿಂದ ಸಾಗರ ಅಂತ ಒಂದು ಕಾಲೇಜು, ಅಲ್ಲಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಇಂದಿರಾ ಗಾಂಧಿ ಯೂನಿವರ್ಸಿಟಿ, ಇಂದಿರಾ ಗಾಂಧಿ ಅಂತ, ಇಂದಿರಾ ಗಾಂಧಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್. ಅಲ್ಲಿ ಒಂದು ಈ ಪ್ರಶ್ನೆ ಕೇಳಿದ್ಲು, ಲವ್ ಮಾಡ್ಬೇಕಾ ಮಾಡಬಾರ್ದ? ನೋಡಮ್ಮ, ನಾವ್ ಯಾರ ಮಾಡಕ ನಮ್ಗೆ ನೋಡಮ್ಮ, ಈಗ ಯಾರು ಆಟೋ ಡ್ರೈವರು, ಸೈಕಲ್ ಶಾಪು, ಮೆಕ್ಯಾನಿಕ್, ಅದ್ರ ಡಿಗ್ರಿ, ಮಾಸ್ಟರ್ ಡಿಗ್ರಿ ಮಾಡ್ತೀರಿ, ಒಂದಿನ ಒಂದು ಮಾಡ್ತೀರಿ. ಆವಾಗ ನಿಮ್ಮ ಲೆವೆಲ್ಗಿರೋರು ಅವರೇ ಹುಡುಕೊಂಬರ್ತಾರೆ, ಅಥವಾ ನೀವೇ ಅಲ್ಲಿಗೆ ಹೋಗ್ತೀರ. ದಟ್ಸ್ ದಿ ಡಿಫರೆನ್ಸ್. ಓಕೆ, ಓದ್ಬೇಕಾದ್ರೆ ಓದಿ, ಆಮೇಲೆ ಸಿಗ್ತದೆ. ಹಂಗೆಲ್ಲ ಫಿಲಮ್ನಲ್ಲಿ ಮಾಡೋದು ನೋಡ್ಕೊಂಡು ಸುಮ್ಮನೆ ಬಿಡಿ, ಅದು ಫಾಲೋ ಮಾಡಬೇಡಿ. ನಮ್ಮ ಜನ ಏನು ಅಂದ್ರೆ ಅವ್ರಂಗೆ ಆಗಬೇಕು ಅಂತ ಹೋಗ್ತಾರೆ. ನಾನು ದರ್ಶನ್ ಇಂಟರ್ವ್ಯೂ ಮಾಡಿದಾಗ, ದರ್ಶನ್ ಅವಾಗ ಇನ್ನೂ ಮದುವೆಗಿರಲಿಲ್ಲ, ನಾನು ಇಂಟರ್ವ್ಯೂ ಮಾಡಿದಾಗ, ಸರ್ ನನ್ನ ಸಿಕ್ ಹುಡುಗಿರೆಲ್ಲ ಮದುವೆ ಆಯ್ತೀನಿ ಅಂತಾರೆ, ಎಷ್ಟು ಜನನ್ನ ಅಂತ ಆಗಕ್ಕಾಗತ್ತೆ ಸರ್? ಅವ್ರ ಪ್ರಾಬ್ಲಮ್ ಹೇಳಿದ್ರು, ಎಲ್ಲ ಹೋಗ್ಲಿ ನನ್ನ ಮದುವೆ ಐತಿಯಾ ದರ್ಶನ್, ನನ್ನ ಮದುವೆ ಐತಿಯಾ ಅಂತಾರೆ. ಎಷ್ಟು ಜನನ ಆಗಕ್ಕಾಗತ್ತ ಸರ್? ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಸರ್ ಅಂದಿದ್ರು. ಅದನ್ನ ಹೇಳ್ತಾ ಇದ್ದೀನಿ. ದರ್ಶನ್ ನನಗೆ ಹೇಳಿದ ಮಾತು ನಿಮ್ಗೆ ಹೇಳ್ತಾ ಇದ್ರು. ನಿಮ್ಗೆ ನೀವ್ ಆಯ್ಕೆ ಮಾಡಿದಂತ ಪಾರ್ಟ್ನರ್ನ ಪಡ್ಕೊಳ್ಳೋಕೆ ನಿಮ್ ಕೈ ತಾಕತ್ತಿದೆ, ಆಯ್ತಾ? ಏನ್ರೆ, ಯು ಕ್ಯಾನ್ ಪಿಕ್, ಯು ಕ್ಯಾನ್ ಚೂಸ್. ಅದಕ್ಕೆ ತಕ್ಕಂಗೆ ನಿಮ್ ಸ್ಟ್ಯಾಂಡರ್ಡ್, ಗೌರವ, ಘನತೆ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಇಲ್ದಿರಿ. ಇವಾಗ ಹೈಸ್ಕೂಲಿಂದನೇ ಶುರು ಆಗ್ಬಿಟ್ಟಿದೆ. ಪ್ರೈಮರಿ ಮಿಡಲ್ ಕ್ಲಾಸ್ ಅಲ್ಲೂ ಲವ್ ಶುರು ಆಗೋಗಿತ್ತಂತ. ಈಗ ಅಲ್ಲೆಲ್ಲ ಟೀಚರ್ಸು ಅವರೆಲ್ಲ ಹೇಳ್ತಾರೆ, ಆ ಮಕ್ಳಲ್ಲಿ ಅಲ್ಲ ಆಗ್ಲೇ ಶುರು. ಏನು ಸರಿಯಾಗಿ ಗೊತ್ತಿರೋದಿಲ್ಲ ಅಂದ್ರೂ ಲವ್, ಕ್ರಶ್ ಆಗಿದೆ, ಅವ್ರ ಮೇಲೆ ಕ್ರಶ್, ಇವ್ರ ಮೇಲೆ ಕ್ರಶ್ ಅಂತ. ಸೀರಿಯಸ್ಲಿ ಈಗ ನಿಮ್ಗೆ ಅರ್ಥ ಆಗಿದೆ. ನಿಮ್ ಬದುಕುರಿ, ನೀವೇನಾದ್ರು ಮಾಡ್ಕೊಳ್ರಿ. ಆದ್ರೆ ನಾವೇನ್ ಹೇಳ್ತೀವಿ, ಈಗ ನೀವ್ ಹಿಂಗ್ ಮಾಡಕ್ ಹೋದ್ರೆ ರೈಲು ಹಳಿ ತಪ್ಪಿ ಬೇರೆ ಕಡೆಗೆ ಹೋಗುತ್ತೆ. ರೈಲು ಟ್ರ್ಯಾಕ್ ಮೇಲಿದ್ರೆ ನಿಮ್ಗೆ ಏನ್ ಬೇಕೋ ಹೋಗ್ಬೇಕು, ಅಲ್ಲಿ ತಲುಪ್ತೀರಿ ಅಂತ ಅರ್ಥ ಮಾಡಿಸ್ತಾ, ಬದುಕಿನಲ್ಲಿ 3 ತರ ಜನ ಇದ್ದಾರೆ. 3 ತರ ನೋಡಿ, 3 ರೋ ಇದೆ ಇಲ್ಲಿ. ಯಾವ ರೋನವ್ರ ತರ ಆಗ್ಬೇಕು ನೀವು? ಈಗ ಒಂದು 20% ಕೊನೆಯ ರೋನವ್ರ ತರ ಇದ್ದೀರಾ ಇಲ್ಲಿ. ಇಷ್ಟೇ ರೀ. ನಾನ್ ಬೇರೆ ರವಿ ಸರ್ ಬಂದಿರೋದು ಜೀವನೋತ್ಸಾಹ ವರ್ಕ್ಶಾಪ್ಗೆ. ಏನ್ ಸರ್, ಆಡ್ಸಿದ್ದೀನಿ, ಡ್ಯಾನ್ಸ್ ಮಾಡಿಸಿದ್ದೀನಿ, ಫ್ಯಾಷನ್ ಶೋ ಮಾಡಿಸಿದ್ದೀನಿ, ಡ್ರಾಮಾ ಮಾಡಿಸಿದ್ದೀನಿ. ಆ ವರ್ಕ್ಶಾಪ್ ಅಲ್ಲಿ ಎಲ್ಲ ಮಾಡ್ಸಾಕ್ಬಿಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಮಾಡ್ಸಾಕಿರ್ತೇನೆ ಅಲ್ವಾ? ಅಂದ್ರೆ ನಾವು ಅದು ಓಪನ್ ಅಪ್ ಆಗ್ಬಿಟ್ರೆ, ಯಾರ ಆಕಾಶ ತಲೆ ಮೇಲೆ ಬಿದ್ದಿದ್ಯಾ ನಿಮ್ಗೆ? ಬರ್ತೀರಾ ಖುಷಿಯಾಗಿ ಕಾಲೇಜಿಗೆ ಬಂದು ಖುಷಿಯಾಗಿ ಲೆಕ್ಚರರ್ಸ್ ಜೊತೆ ಆಗ್ಲಿ, ಕೊಲೀಗ್ಸ್ ಜೊತೆ ಆಗ್ಲಿ ಸಂತೋಷವಾಗಿರೋ ಜನ, ಅವ್ರದ್ದು ಒಂದು 10 ವರ್ಷ ಆಯಸ್ ಜಾಸ್ತಿ ಆಗಿರುತ್ತೆ. ಆ ಹಿಂದ್ಗಡೆ ಅವ್ರದ್ದು 10 ವರ್ಷ ಮೈನಸ್ಸು. ಈ ಮಧ್ಯದವ್ರದ್ದು 20 ವರ್ಷ ಮೈನಸ್ಸು. ಯಾಕೆಂದ್ರೆ ಎಡಬಿಡಂಗಿಗಳು ಆ ಕಡೆ ಬರೋದಿಲ್ಲ, ನಕ್ಕಂಗಿರೋದು. ಅಯ್ಯೋ ಯಾರು ಏನು ಅನ್ಕೊಂಡ್ರೆ ಈಗ ಆಕ್ಚುಲಿ ಮಧ್ಯದವ್ರ ಪರ್ಸೆಂಟೇಜ್ ಜಾಸ್ತಿನ ಅಂತ.
ಎಡಬಿಡಂಗಿಗಳು ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಲ್ವಾ. ಹಿಂಗೂ ಅಲ್ಲ ಹಿಂಗದ ಅಂತ. ಆ ಮಧ್ಯದಲ್ಲಿ ಇರೋರು ಪಾಪ ರೋಡ್ ಸೈಡ್ ಅಲ್ಲಿ ತಿರುಗಾಕ್ತಾರೆ, ಓಡಾಡ್ತಾರೆ ಪಾಪ, ಅವ್ರದೊಂದು ಜನಾಂಗ ಬೇರೆ. ಆ ಎಡ್ಬಿಡಂಗಿ ಅವ್ರ ಕಷ್ಟ ನೋಡಕ್ಕಾಗೋದಿಲ್ಲ ಅಲ್ಲಂದ್ರೆ ನಾವು ಅಟ್ಲೀಸ್ಟ್ ಏನೋ ಒಂದು ಆ ಕಡೆನೋ ಈ ಕಡೆನೋ ಬಿದ್ದಿದ್ದೀವಿ ಅಟ್ಲೀಸ್ಟ್. ಅದಕ್ಕೆ ಎಷ್ಟು ಖುಷಿಯಾಗಿರ್ಬೇಕಲ್ವಾ. ಖುಷಿಯಾಗಿರಕ್ಕೆ ಎಷ್ಟು ರೀಸನ್ಸ್ ಇದಾವೆ. ಏನೋ ಯಾವ ರೋಡ್ನಲ್ಲಿ ಇರ್ತೀರಾ? ಗುಡ್, ನೀವು ಫಸ್ಟ್ ಕ್ಲಾಸ್ ಲೈಫ್ನ ಅನುಭವಿಸ್ತೀರಾ. ಸೊ ಹಾಗಾದ್ರೆ ನಾನು ಬಂದು ಬರೀಲ್ಲ, ನಿಮ್ಮನೆಯವರ ಬರೆಯಲ್ಲ. ಅದಕ್ಕೆ ಸ್ಕ್ರಿಪ್ಟ್ ಯುವರ್ ಫ್ಯೂಚರ್ ಅಂತ ಯಾಕೆ ಹೇಳಿದೆ ಅಂದ್ರೆ, ನಿಮ್ಮ ಭವಿಷ್ಯ ನೀವು ಬರ್ಕೊಳ್ಳಿ, ನಾವೆಲ್ಲ ಏನು ಮಾರ್ಗದರ್ಶನ ಮಾಡಕ್ಕಿದ್ದೀವಿ ಅಷ್ಟೇ. ಓಕೆ, ಈಗ ನೋಡೋಣ ಈ ಕಡೆ ಓದ್ಕೊಂಡು ಹೋಗ್ತೀರಾ ಒಂದೊಂದು ನೀಟಾಗಿ. ಸ್ಟಾರ್ಟ್. Commentator. ಸೊ ಕ್ಲಿಯರ್ ಆಗಿ ಅರ್ಥ ಆಗೋಯ್ತು. ಸೊ ನಾನು ಇಷ್ಟೊತ್ತು ಪೀಠಕ್ಕೆ ಹಾಕಿದ್ದು ಇದಿಷ್ಟು ಅರ್ಥ ಮಾಡ್ಸಕ್ಕೆ. ಅದಕ್ಕೆ ಈ ಕಲಾವಿದ್ರನ್ನು ಇಂಟರ್ವ್ಯೂ ಮಾಡಿದ್ದೆ ದೂರದರ್ಶನಕ್ಕೆ. ನೋಡ್ರಿ, ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಒಂದು ಲೆವೆಲ್ಗಷ್ಟೇ ಬೇರೆಯವರು ಗ್ರೂಮ್ ಮಾಡ್ತಾರೆ. ದ ಫರ್ದರ್ ಇಫ್ ಯು ವಾಂಟ್ ಅಂದ್ರೆ ನೀವೇ ಕೈಗೆ ತಗೋಬೇಕು, ನೀವೇ ಶುರು ಮಾಡ್ಕೋಬೇಕು. ಕರೆಕ್ಟಾ? ಈ ಪಿಕ್ಚರ್ ಕ್ಲಿಯರ್ ಆಗಿ ಡಿಫೈನ್ ಮಾಡಿದೆ. ನೀವ್ ಯಾವಾಗ ಎಸ್ ನಾನು ನನ್ನ ಲೈಫ್ ಇದು ಅಂತ ತಗೋತೀರಿ, ಅವತ್ತಿಂದ ನಿಮ್ಮ ಹಣೆ ಬರಹ ಉದ್ಧಾರ ಆಗುತ್ತೆ. ಇದೋದಿ ಸುಮ್ನೆ ಹುಡುಕಾಟ 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 ಅಲ್ಲ. ನಿಮ್ಗೆ ಹೆಂಗ್ ಬೇಕು ಬದುಕು ಅದನ್ನ ಕಂಡುಕೊಳ್ಳೋದು. ಓಕೆ, ಸೊ ಈಗ ನಾನು ಕನ್ನಡಿಗೆ ಹೋಲಿಸ್ತೀನಿ. ಯಾವಾಗ್ಲೂ ನಮ್ಮನ್ನ ನಾವು ಅರ್ತ್ಕೋಬೇಕು ಅಂದ್ರೆ ವ್ಯಕ್ತಿತ್ವ ದರ್ಪಣ. ನಾವು ದರ್ಪಣ ಮಿರರ್ ನೋಡಿದ್ರೆ ಆ ಮಿರರ್ ಅಂತೂ ಸುಳ್ಳು ಹೇಳಲ್ಲೇ, ನಾವ್ ಹೆಂಗಿರ್ತೀವ ಹಂಗೆ ತೋರಿಸ್ತದೆ ಅಲ್ವಾ. ನೀವೆಷ್ಟು ಬಟ್ಟೆ ಹಾಕೊಂಡಿದ್ರೆ ಅಷ್ಟೇ ತೋರಿಸುತ್ತದು, ಜಾಸ್ತಿ ತೋರ್ಸೋದಿಲ್ಲ ಅಲ್ವಾ. ಅಂದ್ರೆ ನಾನು ನಿಜವಾಗ್ಲೂ ನನ್ನ ಮಾತು ನಡೆ ನುಡಿಯಲ್ಲಿ ಕನ್ನಡಿ ತರ ಇರೋಕ್ ಸಾಧ್ಯನಾ? ಯೋಚನೆ ಮಾಡಿ ಹೇಳಿ. ಸೊ ನಿಮ್ಗೆ ಆಗ್ಲೇ ಸ್ವಾಟ್ ಅನಾಲಿಸಿಸ್ ಹೇಳಿದ್ದು ಇದಕ್ಕೆ. ಸೆಲ್ಫ್ ಅವೇರ್ನೆಸ್ ನಿಮ್ಗೆ ಯಾವಾಗ ಆಗುತ್ತೆ ಅಂದ್ರೆ ನಿಮ್ಮ ಸ್ಟ್ರೆಂತ್ಸು, ವೀಕ್ನೆಸ್ಸು, ಆಪರ್ಚುನಿಟೀಸು, ಥ್ರೆಟ್ಸು, ಸಾಮರ್ಥ್ಯಗಳು, ದೌರ್ಬಲ್ಯಗಳು, ಅವಕಾಶಗಳು ಮತ್ತು ಅಪಾಯಗಳು. ಯಾಕೆ ಎಜುಕೇಶನ್ ಅಂತ ಒದ್ದಾಡ್ತಾರೆ ಅಂದ್ರೆ, ಎಜುಕೇಶನ್ ಇಲ್ಲದೆ ಇರೋರು ಅಟ್ಲೀಸ್ಟ್ ಅವ್ರ ಲೈಫಲ್ಲಿ ಎಷ್ಟೋ ಜನಕ್ಕೆ ಕ್ಲಾರಿಟಿನೇ ಬರೋದಿಲ್ಲ. ನಿಮ್ಗೆ ಅಟ್ಲೀಸ್ಟ್ ನೀವು ಕಲಿತಾ ಬೆಳೀತಾ ಯಾಕೆ ಶಾಲೆ ಕಾಲೇಜು ಇನ್ನೂ ಯಾಕೆ ಅಂಬೇಡ್ಕರ್ ಯಾಕಂದ್ರು ಶಿಕ್ಷಣ ಒಂದರಿಂದನೇ ನಮ್ಮ ಪ್ರಪಂಚ ಉದ್ಧಾರ ಆಗೋದಕ್ಕೆ ಸಾಧ್ಯ. ಅದನ್ನೇ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಿ ಈಗ ಮೊನ್ನೆ ಅಂಬೇಡ್ಕರ್ ಜಯಂತಿಗೆ ಅಲ್ವಾ. ಸೊ ವೈ ಎಜುಕೇಶನ್? ಅದರೊಳಗಡೆ ನಾನು ಈ ಎಜುಕೇಶನ್ ಅನ್ನು ಅರ್ಥ ಮಾಡ್ಕೊಂಡು ನನ್ನ ಜೀವನದಲ್ಲಿ ಇದ್ರೆ ಅದು ಇನ್ನೂ ಚೆನ್ನಾಗಿರುತ್ತದೆ. ಸೊ ಯು ಕ್ಯಾನ್ ಡಿಸೈನ್ ಯುವರ್ ಓನ್ ಲೈಫ್. ಸೊ ಅದಕ್ಕೆ ಡಿಸೈನ್, ಯು ಕ್ಯಾನ್ ಡಿಸೈನ್ ಅಂತ ಹೇಳ್ತಾ ಇದ್ದೇನೆ. ಸೊ ಆರ್ಟಿಸ್ಟ್ ತರ ಯು ಕ್ಯಾನ್ ಡಿಸೈನ್, ಯು ಕ್ಯಾನ್ ಡೂ ಆರ್ಟ್ ವಾಟ್ ಎವರ್ ವೇ ಯು ವಾಂಟ್. ಇದೇನು ಹೇಳಿ? ಏನಿದು ಮರುಶೋಧನೆ? ರೀಇನ್ವೆಂಟ್ ಅಂದ್ರೆ ಏನು? ಮರುಶೋಧನೆ. ನಮ್ಮನ್ನ ನಾವು ಆವಾಗ ನಾನು ಯಾರು, ನಾನು ಈಗ ಎಲ್ಲಿದ್ದೇನೆ, ನಾನು ಈಗ ಎಲ್ಲಿಗೆ ಹೋಗಬೇಕು ಚೆಕ್ ಮಾಡ್ಕೋತಾ ಇರಿ. ನಿಮ್ ಬಯೋಡೇಟಾ ಬರ್ಕೋತೀರ ಅನ್ಕೊಳ್ಳಿ, ಆ ಬಯೋಡೇಟಾನೇ ಅವಾಗ ತಿರುವಾಗ್ತಾ ಇರಿ. ಅಥವಾ ನಾನು ಅಲ್ಲಿ ಏನೋ ವ್ಯಾಲ್ಯೂ ಅಡಿಷನ್ ಮಾಡ್ಬೇಕಂತನಾದ್ರೂ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕಂತ ಬರ್ಕೋದು. ಓಕೆ, ಯು ಹ್ಯಾವ್ ಟು ರೀಇನ್ವೆಂಟ್ ಯುವರ್ ಸೆಲ್ಫ್. ನಾವು ಯಾವುದೋ ಒಂದು ಲೆವೆಲ್ಗೆ ಇರ್ತೀವಿ, ಮತ್ತೆ ನಮ್ಮನ್ನ ನಾವು ಕೆದುಕೊಂಡು ನನ್ನಲ್ಲಿ ಏನಿದೆ, ನಾನೇನ್ ಮಾಡಬಹುದು ಅಂತ ಯೋಚನೆ ಮಾಡೋದು. ಯು ಕ್ಯಾನ್ ಡಿಸ್ಕವರ್ ದ ಡೈಮಂಡ್ ಇನ್ ಯು. ನೀನು ಎಷ್ಟು ಬರ್ತು ಅಂದ್ರೆ
ಕೆಲವು ಸರಿ ತರಕಾರಿ ರೇಟ್ ಕೊಟ್ಕೊಂಡ್ಬಿಡ್ತೀವಿ ನಾವು. ರಾಮಕೃಷ್ಣ ಪರಮಹಂಸರು ಒಂದು ಕಥೆನೂ ಹೇಳಿದರು. ಏನು ಅಂದರೆ, ಒಂದು ವಜ್ರದ ಉಂಗುರ ಕೊಟ್ಬಿಟ್ಟು ತರಕಾರಿ ಅಂಗಡಿಯವನ ಹತ್ರ ಕೇಳ್ಕೊಂಬ ಅಂದರೆ ಅವನು 5 kg ಬದನೆಕಾಯಿ ಕೊಡ್ತೀನಿ ಅಂತಾನೆ. ಬಟ್ಟೆ ಅಂಗಡಿನ ಕೇಳಿದ್ರೆ ಒಂದು ಶರ್ಟ್ ಪೀಸು ಪ್ಯಾಂಟ್ ಪೀಸು ಕೊಡ್ತೀನಿ ಅಂತಾನೆ. ವಜ್ರದ ಅಂಗಡಿಯವನ ಹತ್ರಕ್ಕೆ ಹೋದಾಗ ಅವನು ಮಾತ್ರ ಅದಕ್ಕೆ 1.5 ಲಕ್ಷ ಕಟ್ತಾನೆ. ನಾವು ಯಾರ ಹತ್ರ ನಮ್ಮ ವ್ಯಾಲ್ಯೂನ್ ಕಟ್ಕೊತಾ ಇದ್ದೀವಿ? ಅರ್ಥ ಆಯ್ತಾ? ಅಸೋಸಿಯೇಷನ್ ಅಂತ ಕರಿತೇವೆ ಅದಕ್ಕೆ. ನಾನು ಎಂಥವ್ರ ಜೊತೆ ಸಹವಾಸ ಮಾಡ್ತಾ ಇದ್ದೀನಿ, ಇಲ್ಲಿ ಸಹವಾಸ ದೋಷ ಕೂಡ ವೆರಿ ಇಂಪಾರ್ಟೆಂಟ್. ನಾನು ದೊಡ್ಡದಾಗಿ ಬೆಳಿಬೇಕು, ಉದ್ಧಾರ ಆಗಬೇಕು ಅಂದ್ರೆ ಅಂತ ಫ್ರೆಂಡ್ಸ್ನ ಪಿಕ್ ಮಾಡ್ಕೋತೀನಿ ನಾನು. ಕರೆಕ್ಟಾ? ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು. 120 ಜನ ಫ್ರೆಂಡ್ಸ್ ಬೇಕಾಗಿಲ್ಲ, ಒಬ್ರು ಇಬ್ರು ಸಾಕು. ಕರೆಕ್ಟಾಗಿ ಕಾಲೇಜು ಸ್ಕೂಲಲ್ಲಿ ಇದ್ರೆ ಸುಮ್ಮನೆ 120 ಜನ ಮಾಡ್ಕೊಂಡು ಅವ್ರಿಗೆ ಪಾರ್ಟಿ ಕೊಡ್ಸಕ್ಕೆ, ಅವ್ರಿಗೆ ಇದು ಮಾಡಕ್ಕೆ, ಅವ್ರಿಗೆ ಮೇಕಪ್ ಮಾಡ್ಸಕ್ಕೆ ಟೈಮ್ ವೇಸ್ಟ್. ನಿಮ್ಮನ್ನು ನೋಡ್ಕೊಳ್ಳಿ ಅಂತ ಅದಕ್ಕೆ ಹೇಳ್ತಾ ಇರೋದು. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫಸ್ಟ್. ನೀವು ಮಾಡಿಸ್ಕೊಳ್ಳಿ, ನೀವು ಮೇಕಪ್ ಮಾಡ್ಕೊಳ್ಳಿ. ನಾನು ಏನು ಹೇಳಕ್ ಕೊಡ್ತಾ ಇದ್ದೀನಿ, ಮೂಗ್ ಸರಿ ಇಲ್ಲದೆ ಇರೋರೇ ಸರಿ ಮಾಡಿಸ್ಕೊತಾರೆ, ಇನ್ನೇನೋ ಸರಿ ಮಾಡಿಸ್ಕೊತಾರೆ. ಅದು ದುಡ್ಡು ಬೇಕಷ್ಟೆ, ದುಡ್ಡು ಸಂಪಾದನೆ ಮಾಡ್ಕೊಳ್ಳಿ. ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಕೈಲಿ ಇರಲಿಲ್ಲ ಅಲ್ವಾ, ಬಂದ್ಬಿಟ್ಟಿದ್ದೀವಿ. ನಾವು ಹೆಂಗೆ ಕಾಣಬೇಕು, ಇಟ್ ಈಸ್ ಅಪ್ ಟು ಅಸ್. ನೀಟಾಗಿ ಗ್ರೂಮಿಂಗ್ ಮಾಡಿಕೊಂಡ್ರೆ ಎಲ್ಲರೂ ಚೆನ್ನಾಗಿ ಕಾಣ್ಬೋದು ರೀ. ಕತ್ತೆನೇ ಸರಿಯಾಗಿ ಅಲಂಕಾರ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ. ನಾಯಿ ಕಾಣುತ್ತೆ, ನಾವು ಕಾಣಲ್ವಾ? ಒಳ್ಳೆ ಬಟ್ಟೆ ಹಾಕೋಬೇಕು, ಸರಿಯಾಗಿ ಗ್ರೂಮಿಂಗ್ ಮಾಡ್ಕೋಬೇಕು, ಕಲರ್ ಕಾಂಬಿನೇಷನ್ ಒಂಚೂರು ನೋಡ್ಕೊಳ್ಳಿ ಹೋಗಿ. ಎಷ್ಟೊಂದು ಕಾಂಬಿನೇಷನ್ ಇದೆ ಅಲ್ವಾ ಕಲರ್. ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತದೆ ನೋಡ್ಕೊಳ್ಳಿ. ಎಂಜಾಯ್ ಯುವರ್ ಲೈಫ್. ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಫ್ಯೂಚರ್ ಫ್ರೆಂಡ್ಸ್. ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಿಕೊಳ್ಳಬಹುದು. ಬಿಕಾಸ್ ಯು ಆರ್ ದ CEO ಆಫ್ ಯುವರ್ ಲೈಫ್. ನೀವೇ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು. ಯಾರು ಅಲ್ಲ, ನಿಮ್ಮ ಅಣ್ಣನೂ ಅಲ್ಲ, ಅಪ್ಪನೂ ಅಲ್ಲ, ಅಮ್ಮನೂ ಅಲ್ಲ, ನೀವೇ. ನಾನು ಬೇಕಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ 100ರಲ್ಲಿ ಕೆಲವೊಂದು 5-10% ಅಮ್ಮನೇ ವಿಲನ್ ಆಗಿರ್ತಾರೆ ಮಕ್ಕಳಿಗೆ, ಅಪ್ಪನೇ ವಿಲನ್ ಆಗಿರ್ತಾರೆ, ಕೆಲವರು ಅಂಕಲ್ಸ್ ದುಶ್ಮನ್ಗಳಾಗಿರ್ತಾರೆ. ಅರ್ಥ ಆಯ್ತಾ? ಬಿಟಾಕಿ. ನೀವು 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 ಅಲರ್ಟ್ ಆಗಿರಿ. ನಿಮ್ಮ ಲೈಫ್ ನೀವು ಉದ್ಧಾರ ಕಡೆ ಗಮನ ಕೊಡಿ. ಸೀರಿಯಸ್ಲಿ, ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್ ಯು ದಿಸ್. ಸೊ ದಿಸ್ ಈಸ್ ದ ಟೈಮ್ ಫಾರ್ ರಿವ್ಯೂ. ಏನು, ಕಾಲೇಜಿಗೆ ಬಂದಿದ್ದೀರಿ, ನೀವು ಓದೋದು ಒಂದು ಲೆವೆಲ್ಗೆ, ಎಂಡಿಂಗ್ ಸ್ಟೇಜಿಗೆ ಬರ್ತಾ ಇರೋ ಲೆವೆಲ್ಲು. ಆಮೇಲೆ ಮಾಸ್ಟರ್ ಡಿಗ್ರಿ PhD ಮಾಡೋಕೆ ಹೋಗೋರ ಕತೆ ಬೇರೆ. ನಾನು ಮುಂದಿನ ಜೀವನ ಹೋಗಬೇಕು, ನಾನು ಎಲ್ಲಿ ಹೋಗ್ಬೇಕು, ಹೆಂಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ಕೊಂಡ್ರೆ ನಮ್ಮ ಲೈಫ್ ಇನ್ನೊಂಚೂರು ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಬದುಕನ್ನು ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂದರೆ, ಈ ಸ್ಟೇಜ್ ಎಂಡಿಂಗ್ ಇದೆಯಲ್ಲ, ಅದು ಡೇಟ್ ಆಫ್ ಬರ್ತ್ ಅಂತ ಅನ್ಕೊಳ್ಳಿ. ಈ ಎಂಡಿಂಗ್ ಇದು ಎಲ್ಲಿದೆಯಲ್ಲ, ಇದು ಲಾಸ್ಟ್ ಡೇ. ಕಣ್ಣು ಬಿಡೋದು, ಕಣ್ಣು ಮುಚ್ಚೋದು. ಓಕೆ, ಈಗ ನೀವು ಸ್ಟೂಡೆಂಟ್ಸ್ ಆದರೆ ಇನ್ನೂ ಇಲ್ಲಿದೆ, ಅಷ್ಟೊಂದಿದೆ ಅಂತ ಅನ್ಕೊಳ್ಳೋಣ. ಓಕೆ, ಇವತ್ತು ಎಷ್ಟು ಡೇಟ್? ಇವತ್ತು 18 ಏಪ್ರಿಲ್ 2024. ಓಕೆ, ಈ ಲೈನ್ ಇಲ್ಲಿ ಇವತ್ತು ನಿಮಗೆ ತುಂಬ ಇದೆ ಅಂತ ಅಂದ್ಕೊಳ್ಳೋಣ. ಇಂದಿಂದು ಆಗೋಯ್ತು. ನೀವು ಇದೇನೇ ಮಾಡಿದ್ರೂ ಯೂಸ್ ಇದೆಯಾ? ಬಟ್ ಇದು ಇಲ್ಲಿಂದ ಈ ಕಡೆ ನೋಡ್ತಾ ಇದ್ರೆ ಏನು ಬೇಕಾದ್ರೂ ಮಾಡ್ಕೋಬೋದು ನೀವು. ನೋಡಿ, ನಾನು ಸ್ವಲ್ಪ ಇಗ್ಗಿಸ್ಕೊಳ್ಳೋಕೆ ಶುರು ಮಾಡಿದೆ, ನನಗೆ 400-500 ವರ್ಷ ಅನುಭವ ಆಗೋಯ್ತು ಅಂತ ಹೇಳಿದೆ. ಯಾಕೆ, ನಾನು ಪ್ರತಿದಿನ ನನಗೇನು ಬೇಕೋ ಮಾಡೋಕ್ಕೆ ಶುರು ಮಾಡಿದೆ. ನಾನು ಗೌರ್ಮೆಂಟ್ ಜಾಬ್ ರಿಸೈನ್ ಮಾಡಿಬಿಟ್ಟೆ ರೀ, 16 ವರ್ಷ ಆಯಿತು. ಪರ್ಮನೆಂಟ್ ಜಾಬ್ ರಿಸೈನ್ ಮಾಡಿಬಿಟ್ಟೆ. ನನ್ನ ಟೈಮು ಯಾಕೋ ಟೈಮ್ ನನಗೆ ಸಾಕಾಯ್ತಲ್ಲ, ನನಗಿಷ್ಟ ಇರೋ ಕೆಲಸ ಮಾಡೋಕ್ಕಾಯ್ತಾ ಇಲ್ಲ. ಗೌರ್ಮೆಂಟ್ ಜಾಬ್, ಪರ್ಮನೆಂಟ್ ಜಾಬ್ ರಿಸೈನ್ ಮಾಡಿದ್ದೀನಿ. ಓಕೆ, ಅದರಿಂದ ನನಗೇನು ಬೇಕು ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಟ್ರೈನಿಂಗ್ ಇಂಟ್ರೆಸ್ಟ್ ಆಯಿತು. ಬೇರೆ ಬೇರೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆನ್ಲೈನ್, ಆಫ್ಲೈನ್, 1 ಡೇ ವರ್ಕ್ಶಾಪ್, 3 ಡೇಸ್ ಕ್ಯಾಂಪ್ ಮಾಡ್ತಾ ಬಂದಿದ್ದೀನಿ ನಾನು. ಓಕೆ, ಸುಮ್ಮನೆ ಅಂದರೆ ನನಗೆ ಇದು ಎಷ್ಟು ನನ್ನನ್ನು ನೋಡ್ಕೊಂಡಿದ್ದು ಎಲ್ಪ್ ಮಾಡ್ತು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಟೈಮ್ ಮ್ಯಾನೇಜ್ಮೆಂಟು ನನ್ನ ಗೌರ್ಮೆಂಟ್ ಜಾಬ್ ಬಿಡಿಸ್ತು, ಅನ್ವಾಂಟೆಡ್ ವರ್ಕ್ಸ್ನೆಲ್ಲ ಬಿಡಿಸ್ತು, ನನಗೇನೇನು ಇಷ್ಟ ಅವೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಐ ಆಮ್ ರೀಚಿಂಗ್ ಈ ಥರ ಜನನ ಇದುವರೆಗೆ 7 ಲಕ್ಷ ಜನ ನೋಡ್ಕೊಂಡು ಬಂದಿದ್ದೀನಿ ಕಣ್ಣಾರೆ, ಎದುರು ಬದಲು. ಓಕೆ, ಸೊ ನಮ್ಮ ಶಿಷ್ಯನೇ ಒಬ್ಬರು ಕಲ್ಯಾಣ ಕರ್ನಾಟಕ ಬೋರ್ಡ್ ಡೈರೆಕ್ಟರ್ ಆಗಿದ್ದಕ್ಕೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ಶಿಕ್ಷಕರಿಗೆ ಒಂದೊಂದು ದಿನ ಟ್ರೈನಿಂಗ್ ಮಾಡ್ಕೊಂಬಂದೆ. ಓಕೆ,
ಸೊ 100 ಜನ 700 ಜನ ಅಲ್ಲಿ ಈ ಮೊನ್ನೆ ಫೆಬ್ರವರಿ ಈಗ ಎಲೆಕ್ಷನ್ ಆದಮೇಲೆ ಮತ್ತೆ ತಾಲೂಕು ವೈಸ್ ಕೊಟ್ಟರು ಅವಾಗ ಬರೀ ಟೀಚರ್ಸ್ ಟ್ರೈನಿಂಗ್ ಮಾಡ್ಕೊಂಡ್ಬರ್ತೀನಿ ನಾನು ಯೂಟ್ಯೂಬ್ ಗಮನಿಸಿ ಅಲ್ಲಿ ಹೆಂಗೆ ಟ್ರೈನಿಂಗ್ ಮಾಡಿದ್ದೆ, ಟೀಚರ್ಸ್ ಏನು ಮಾತಾಡಿದ್ದಾರೆ ಎಲ್ಲನೂ ರೆಕಾರ್ಡ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಓಕೆ, ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದು ನನಗೆ ಇರುವ ಜೀವನ. ಸೊ ಒಂದು ಹಂತ ಡಿಗ್ರಿ ಮುಗೀತು, ಕೆಲಸ ಸೇರ್ಕೊಂಡ್ವಿ, ಮದುವೆ ಆದ್ವಿ, ಕೆಲಸ ಸೇರ್ಕೊಂಡ್ವಿ, ಹಂಗೆ ರಿಟೈರ್ ಆಗೋಯ್ತು, ಮಕ್ಳು ಮರಿಗಳಾಗೋಗಿತ್ತು. ಆಮೇಲೆ ಮಕ್ಕಳು ಮರಿ ಅವ್ರನ್ನ ಮದುವೆ ಮಾಡೋದು, ಅಲ್ಲಿ ಇದು ಮಾಡ್ಕೊಳ್ಳೋದು, ಅಷ್ಟೊತ್ತಿಗೆ ಇಲ್ಲೆಲ್ಲ ಒಂದು ದಿನ ಇದೆ. ಆದ್ರೆ ಕೆಲವರು ಇನ್ಆಕ್ಟಿವ್ ಆಗಿದ್ಕೊಂಡು ಎಂಥೂಸಿಯಾಸಮ್ ಇಲ್ಲದೆ ಇರೋರು ಆ ಸಾಯೋ ಡೇಟ್ ಕೊನೆಯಲ್ಲಿದ್ರು ಇಲ್ಲಿಂದನೇ ಬೆಡ್ ರಿಡನ್ ಆಗ್ಬಿಡ್ತಾರೆ. ನೀವು ಆಕ್ಟಿವ್ ಆಗಿದ್ದು ರೆಗ್ಯುಲರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಮಾಡ್ತಾನೆ ಸಂತೋಷವಾಗಿ ಹೋಗೋರನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಿಮ್ಗೆ ಯಾವ ತರ ಜೀವನ ಬೇಕು? ಸ್ಕ್ರಿಪ್ಟ್ ಯುವರ್ ಫ್ಯೂಚರ್ ಅಂದ್ರೆ ಇಷ್ಟೇ. ಇವತ್ತಿನಿಂದ 18th ಏಪ್ರಿಲ್ 2024 ಇಂದ ವಿ ಡು ನಾಟ್ ನೋ ದ ಡೇಟ್. ಕೆಲವ್ರದ್ದು ಗೊತ್ತಿಲ್ಲವೇ, ಇಲ್ಲೇ ಬಂದ್ಬಿಟ್ಟಿರುತ್ತೆ ಲಾಸ್ಟ್ ಡೇಟ್. ಆದ್ರೆ ನಾನು ಬದುಕೋದು ಮಾತ್ರ ಅಲ್ಲಿದೆ, ಇನ್ನೂ ಎಕ್ಸ್ಟ್ರಾ ಇದೆ ಅನ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ನಾನು ಬದುಕಬೇಕಾದ್ರೆ ನಾನು ಇರ್ತೀನಿ ಅಂದ್ಬಿಟ್ಟು, ಬಟ್ ಅದ್ರ ಕೆಲಸ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಲಿವ್ ಆಸ್ ಇಫ್ ದರ್ ಇಸ್ ನೋ ಟುಮಾರೋ. ನಾನು ಹೆಂಗ್ ಕೆಲಸ ಮಾಡ್ಬೇಕು? ಈಗ ನಾನು ಟ್ರೈನಿಂಗ್ ಮಾಡ್ಬೇಕು ನಿಮ್ಗೆ. ನಾನು ನಾಳೆ ಬದುಕಿರ್ತೀನ ಇಲ್ವೋ, ಇವತ್ತು ನನ್ನ ಕೆಲಸ ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇದೀನಿ. ಜಯಪ್ರಕಾಶ್, ಯು ಡೂ ಯುವರ್ ಡ್ಯೂಟಿ ಟುಡೇ, ಟ್ರೈ ಟು ಡೂ ಯುವರ್ ಬೆಸ್ಟ್, ಐ ಆಮ್ ಡೂಯಿಂಗ್ ಇಟ್. ಹತ್ತಿರ ಏನ್ ಹೇಳಕೊಟ್ಟಿದ್ದೀನಿ ಇಲ್ಲಿ ಅಂದ್ರೆ, ಆ ಲಾಸ್ಟ್ ಡೇ ಯಾವತ್ತು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಪ್ರತಿದಿನನ ಚೆನ್ನಾಗಿ ಕಳೀತಾ ಹೋಗೋಣ. ಬೆಳಿಗ್ಗೆ ಕಣ್ಣು ಬಿಟ್ವಿ, ಟೆಂಪರರಿ ಡೇಟ್ ಆಫ್ ಬರ್ತ್ ಅದು. ಮಲಕೋತೀವಿ ರಾತ್ರಿ, ಟೆಂಪರರಿ ಡೇಟ್ ಆಫ್ ಡೆತ್ ಅದು. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ದಿನ ಹುಟ್ಟತಾ ಇದ್ದೀವಿ, ದಿನ ಸಾಯ್ತಾ ಇದ್ದೀವಿ. ಯೆಸ್ಟರ್ಡೇ ಕ್ಯಾನ್ಸಲ್ಡ್ ಚೆಕ್, ಟುಮಾರೋ ಎ ಪ್ರಾಮಿಸರಿ ನೋಟ್, ಅಂಡ್ ಟುಡೇ ಈಸ್ ದ ರೆಡಿ ಕ್ಯಾಶ್. ಅದಕ್ಕೆ ಇವತ್ತು ಅನ್ನೋದು ವೆರಿ ಇಂಪಾರ್ಟೆಂಟ್. ಅನುಕ್ಷಣ ಅನುಭವಿಸಿ, ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತ ಒಂದು ಪುಸ್ತಕ ಬರೆದಿದ್ದೇನೆ. ಅದು ಬರೀ ಒಂದು 90 ರೂಪಾಯಿ 100 ರೂಪಾಯಿ. ಸಪ್ನ ಬುಕ್ ಹೌಸಲ್ಲಿ ತಗೊಂಡು ಓದಿ, ನಿಮ್ಮ ಲೈಬ್ರರಿಗೂ ನನ್ನ ಬುಕ್ಸ್ ಹಾಕ್ಸ್ಕೊಳ್ಳಿ, ಮಕ್ಕಳು ಓದಲಿ. ನಾನು ಇಡೀ ನಮ್ಮ ಬದುಕನ್ನೇ ಟೈಮ್ ಈಸ್ ಈಕ್ವಲ್ ಟು ಲೈಫ್ ಅಂತ ಹೇಳೋದಕ್ಕೆ ಬಯಸಿದ್ದೇನೆ. ಟೈಮ್ ಈಸ್ ಈಕ್ವಲ್ ಟು ಲೈಫ್. If you are wasting your time, means you are wasting your life. ಆ ಲೈಫ್ ನಲ್ಲಿ ಪ್ರಯಾರಿಟೀಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆದ್ಯತೆ, ಟೈಮ್ ಮ್ಯಾನೇಜ್ಮೆಂಟ್ ಇಸ್ ನಥಿಂಗ್ ಬಟ್ ಪ್ರಯಾರಿಟಿ ಮ್ಯಾನೇಜ್ಮೆಂಟ್. ನನ್ನ ಲೈಫಲ್ಲಿ ನನಗೆ ಯಾವುದು ಇಂಪಾರ್ಟೆಂಟು, ಯಾವುದು ನಾಟ್ ಇಂಪಾರ್ಟೆಂಟು, ಯಾವುದು ಅರ್ಜೆಂಟು, ಯಾವುದು ನಾಟ್ ಅರ್ಜೆಂಟ್, ಅದನ್ನ ಅರ್ಥ ಮಾಡ್ಕೊಂಡು ನಾವು ನಮ್ಮ ಲೈಫ್ನ ನಿರಂತರವಾಗಿ ಗಮನಿಸ್ತಾ ಇರಬೇಕು ಸ್ನೇಹಿತರೆ. ಓಕೆ, ಈಗ ಕೆಲವೊಂದು ವಾಕ್ಯ ಹೇಳಿ ನೋಡೋಣ. ಅಂದ್ರೆ ನೀವು ಹೊಸ ವ್ಯಕ್ತಿ ಆಗಬೇಕು, ಹಳೆ ವ್ಯಕ್ತಿ ಅದೇ 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 ಆಗೋದ್ರೇನು? ಏನ್ ನಿಮ್ಮ ಹೆಸರೇನು? ನಿಮ್ ದಿವ್ಯಾ. ವಾ, ಒಳ್ಳೆ, ಎಂತ ಒಳ್ಳೆ ಹೆಸರು. ದಿವ್ಯ ತೇಜಸ್ಸು ಇನ್ನು ಡಬಲ್ ಆಗ್ತಾ ಇರ್ಬೇಕು. BA, ಇದು BA ಪ್ಲೇಯರ್ ಯಾಕೆ ಗೊತ್ತಾ? ಜಾಸ್ತಿ ಜನ ಲೈಫಲ್ಲಿ ವ್ಯೂವರ್ಸ್ ನಾವು. ಅದ್ಯಾವುದೋ IPL ಬರುತ್ತಂತೆ ನೋಡು, ಸೀರಿಯಲ್ ನೋಡು, ಹಾಕ್ರೆ ಹಾಳಾಗ್ತೀರಾ. ನಿನ್ ಲೈಫಲ್ಲಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯು ಬಿ ಎ ಪ್ಲೇಯರ್ ಇನ್ ಯುವರ್ ಲೈಫ್. ನೀವೇನ್ ಮಾಡ್ತೀರಿ? ಬೇರೆಯವ್ರ ಚಪ್ಪಾಳೆ ತರ್ತಾರಾಗ. ಬರೀ ಬೇರೆಯವ್ರು ನೋಡ್ಕೊಂಡು ಇರಬೇಡಿ ಅಂತ ಅದರ ಅರ್ಥ. ಬಿ ಎ ಲೆಜೆಂಡ್ ಆಗಿ, ಯಾವ ಫೀಲ್ಡ್ಗೆ ಹೋಗ್ತೀರಾ ಆ ಫೀಲ್ಡ್ ಅಲ್ಲಿ ಲೆಜೆಂಡ್ ಆಗಿ. ಟ್ರೈ ಟು ಬಿ ಎನ್ ಎಕ್ಸ್ಪರ್ಟ್. ಅದಕ್ಕೆ ನೀವು ಈಗಿಂದ ಅಣಿಗೊಳ್ಳಿ. ದೆನ್ ಸ್ಕೇಲಿಂಗ್ ಅಪ್ ಅಂದ್ರೆ ನಿರಂತರವಾಗಿ ಮೆಟ್ಲನ್ನು ಹತ್ಕೊಂಡು ನಾನು ಮುಂದೆ ಸಾಗಬೇಕು ಅಂತ ಹೋಗ್ತಾ ಇರಬೇಕು. ಜರ್ನಿ ಆಫ್ 1000 miles. ಸೊ ಇವತ್ತೇ ಸಿಂಗಲ್ ಸ್ಟೆಪ್ ಬಿಡ್ತೀರಿ ಅಂತ ಪ್ರಯತ್ನ ಪಡಿ. ನಾನು ಯಾರು ಪ್ರಥಮ ಹೆಜ್ಜೆಯನ್ನ ಇಡಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೋತಾರೆ ಈಗಿನ ಇವತ್ತು ನಾನು ಗಮನಿಸಿದ್ದೇನೆ. ಮೊದಲನೇ ಹೆಜ್ಜೆ ಇಡಕ್ಕೆ ಹೆಂಗಾಗ್ಬಿಡ್ತದೆ, ಹಂಗಾಗುತ್ತಾ, ಹಿಂಗಾಗುತ್ತಾ, ಹಿಂಗೋದ್ರೆ ಏನ್ ಮಿಸ್ ಸರ್, ಹಿಂಗೋದ್ರೆ ಹೆಂಗೆ, ಬರೀ ಅಲ್ಲೇ ಕೇಳ್ಕೊಂಡು ಅಲ್ಲೇ ಇರ್ತಾರೆ. ಮೊದಲನೇ ಹೆಜ್ಜೆ ಇಡಿ. ದ ಫಸ್ಟ್ ಸ್ಟೆಪ್ ಇಸ್ ಆಲ್ವೇಸ್ ದ ಹಾರ್ಡೆಸ್ಟ್.
ಇದು ನಿಮ್ ಎಲ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಈ ಮೊದಲನೇ ಮೆಟ್ಲು ಹತ್ತಕ್ಕೆ ಮೀನಾಮೇಷ ಎಣಿಸ್ತೀರ. ನನ್ನ ಕೈಲಾಗ್ತದ? ನಾನು IAS ಆಗಕ್ಕಾಗತ್ತಾ? ನಾನು ತಿಂಗಳಿಗೆ 1-2 ಲಕ್ಷ 3 ಲಕ್ಷ ಸ್ಟಾರ್ಟಿಂಗ್ ಸ್ಯಾಲ್ರಿ ತಗೊಳಕ್ಕಾಗತ್ತಾ? ತಗೊಳ್ತಾ ಇದಾರ ಇಲ್ವಾ? ಬೆಂಗಳೂರಿನಲ್ಲಿ 50 ಲಕ್ಷ 1 ಕೋಟಿವರೆಗೂ ತಿಂಗಳಿಗೆ ಸಂಬಳ ತಗೊಳ್ತಾ ಇದ್ದಾರೆ. ನಾನು ಯಾಕೆ ಕಾಂಜಿ ಪಿಂಜಿ 5,000 10,000 15,000 ಕೆಲಸ ನೋಡಬೇಕು? ಹಾಗಾದ್ರೆ ಜಾಸ್ತಿ ಬೇಕು ಅಂದ್ರೆ ಏನ್ ಓದ್ಬೇಕು? ಜಾಸ್ತಿ ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾನು ಬರೀ ಜಾಬ್ ಹೋಗ್ಬೇಕಾ? ನಾನೇ ಜಾಬ್ ಕೊಡೋನಾಗ್ಬೇಕಾ? ಹಿಂಗೆಲ್ಲ ಯೋಚನೆ ಮಾಡಿದ್ರೆ ನಿಮ್ ಥಾಟ್ಸೇ ಬೇರೆ ತರ ಹೋಗ್ತದಲ್ಲ. ಈ ಫಸ್ಟ್ ಸ್ಟೆಪ್, ನಾನು ಆನ್ಲೈನ್ ಆಫ್ಲೈನ್ ಕ್ಲಾಸ್ ಸೇರ್ಬೇಕಾದ್ರೂ ಎಷ್ಟೊಂದು ಜನ ಬರ್ತಾರೆ ವೆಬಿನಾರ್ಗೆ. ಮೊದಲನೇ ಹೆಜ್ಜೆ ಇಡಕ್ಕೆ 2-3 ತಿಂಗಳು 1 ವರ್ಷ ತಗತ್ತಾರೆ. ಹಂಗ ಬೇಡಿ ಅಂತ. ಏನಿಂಗಂದ್ರೆ ಅದ್ ಯಾವ್ದಾದ್ರು ವಿಚಾರ ಆಗ್ಲಿ ಅದಕ್ಕೊಂದು ಪಾಲಿಶ್ ಮಾಡ್ಬೇಕು ಅಲ್ವಾ? ಆ ಪಾಲಿಶಿಂಗ್ ಇಂಪಾರ್ಟೆಂಟ್. ಪ್ಯಾಷನ್ ಅಂದ್ರೇನು? ನಿಮ್ಮೊಳಗೆ ಹುದುಗಿರುವ ಒಲವು, ಇಂಟ್ರೆಸ್ಟ್. ನಿಮಗಿರುವ ಇಂಟ್ರೆಸ್ಟ್ ನ ಕಿಂಡಲ್ ಮಾಡ್ತಾ ಇದ್ರೆ ಯಾರು, ಈಗ ನನಗೆ ಟ್ರೈನಿಂಗ್ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತು, ನನಗೆ ಅದ್ರ ಮೇಲೆ ಕಂಟಿನ್ಯೂಸ್ ಎಫರ್ಟ್ ಹಾಕ್ದೆ, ಬೇರೆ ಬೇರೆ ವಿಷಯ ಬಗ್ಗೆ ಮಾತಾಡಕ್ ಶುರು ಮಾಡಿದೆ, ಪುಸ್ತಕಗಳನ್ನು ಬರೆಯಕ್ ಶುರು ಮಾಡಿದೆ, ಆಡಿಯೋ ಮಾಡಿದೆ, ವಿಡಿಯೋ ಮಾಡಿದೆ, ಟಿವಿನಲ್ಲೂ ಇದ್ರ ಬಗ್ಗೆನೇ ಮಾತಾಡಿದೆ. ಮಾತಾಡ್ತಾ ಮಾತಾಡ್ತಾ ನನ್ನ ಒಲವು ಮಲ್ಟಿಪ್ಲೈ ಆಗಿದೆ. ನಿಮಗೇನು ಒಲವಿದೆ ನೀವು ಕಂಡಿಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ರೀಚಾರ್ಜ್, ಮೊಬೈಲ್ ಚಾರ್ಜ್ ಮಾಡ್ಕೊತೀರಾ ಗೊತ್ತು, ನಿಮ್ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳಿ. ಇರೋ ಲೆವೆಲ್ ಈಗ ಏನಾಗಿದೆ ಅದಾರು ನೋಡ್ಕೋಬೇಕಲ್ವಾ ನಾವು? ಫಸ್ಟ್ ಅಪ್ಡೇಟ್ ಆಗ್ಬೇಕು. ಅದೇ ಲೆವೆಲ್ ಇದ್ರೆ ಸಾಕ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಾರ್ದ ನಾನು? ಸೊ ರೀಇನ್ವೆಂಟ್ ಮಾಡ್ಕೋಬೇಕು. ಲಿವ್ ಲಾರ್ಜರ್ ದನ್ ದ ಲೈಫ್. ಇರೋ ಲೈಫ್ ಇಷ್ಟೇ ಆಗಿರ್ಲಿ. ಇನ್ನು ಎಲ್ರಿಗೂ ಇರೋದು 24 ಗಂಟೆ. ಆದ್ರೆ ಪ್ರಧಾನಮಂತ್ರಿ ಮೋದಿಯವರು ಮಾತ್ರ ಜಾಸ್ತಿ ಹಿಗ್ಗಿಸ್ಕತಾವ್ರೆ ಅಲ್ವಾ? ನಾವು ಅವ್ರು ಬಿಟ್ರೆ ನಾನಂತೂ ಹಿಗ್ಗಿಸ್ಕೊತಾ ಇದ್ದೀನಿ. ಅಂದ್ರೆ 24 ಗಂಟೆ ಇದ್ರು ನನಗೇನು ಬೇಕು ಆ ಕೆಲಸ ಮಾಡ್ತಾ ಇದ್ದೀನಿ. ಅವ್ರಿಗಾದ್ರೂ ಪೊಸಿಷನ್ಗೆ ಹೋಗ್ಬಿಟ್ಟಿದ್ದಾರೆ, ಬೇರೆ ಬೇರೆ ಇದು ಮಾಡ್ಬೇಕು. ಸೊ ಯು ಕ್ಯಾನ್ ಡಿಸೈನ್ ಯುವರ್ ಓನ್ ಲೈಫ್. ನಿಮ್ಮನ್ನ ನೀವು ಚಾಲೆಂಜ್ ಮಾಡ್ಕೋಬೇಕು. ಜನ ನೋಡ್ತಾ ಇದ್ದವ್ರು ಹಿಂಗಿದ್ದವನು ಹಿಂಗಾದ್ನಪ್ಪ ಅನ್ನಬೇಕು. ಬೇರೆ ಯಾರೇ ಕಾಂಪಿಟೇಟರ್ ಬೇಕು, ನಿಮಗ್ ನೀವೇ ಕಾಂಪಿಟೇಟರ್. ಸೊ ಇದಿಷ್ಟು ಸ್ಕ್ರಿಪ್ಟ್ ಯುವರ್ ಫ್ಯೂಚರ್ ಕಂಟೆಕ್ಸ್ಟ್ಗೆ ತರ್ತಾ ಫಸ್ಟ್ ಪ್ರಿನ್ಸಿಪಲ್ ಏನು? ವಿ ಕ್ಯಾನ್ ಓನ್ಲಿ ಚೇಂಜ್ ಇಟ್ ಇನ್ ದ ಪ್ರೆಸೆಂಟ್. ನಾನೇನಾದ್ರು ಚೇಂಜ್ ಮಾಡಬೇಕು ಅಂದ್ರೆ ಇವಾಗ ಮಾಡಬೇಕು, ಪ್ರೆಸೆಂಟ್ ಅಲ್ಲಿ ಮಾಡಬೇಕು ಅಲ್ವಾ? ಇದು ನಾನು ಅರ್ಧ ಉದ್ದಾರ ಆಗಿರೋದು ಟೈಮ್ ಮ್ಯಾನೇಜ್ಮೆಂಟ್ ಇಂದ. ನಾನು 99% ಟೈಮ್ ಸರಿಯಾಗಿ ಬಂದಿದ್ದೀನಿ. ಇವತ್ತೇ ಕಾಡು ಗುಡಿಗೆ ಒಂಚೂರು ತಡ ಆಯ್ತು. ಅದರ್ವೈಸ್ ನಾನು ನಾರ್ಮಲಿ 1/4 ಗಂಟೆ ಅರ್ಧ ಗಂಟೆ ಮುಂಚೆ ಇರ್ತೀನಿ. ಯಾಕೆಂದ್ರೆ ಎಲ್ಲ ಕ್ಷಣಗಳ ಮಹತ್ವ ನನಗೆ ಅರ್ಥ ಆಗಿದೆ. ಇಫ್ ಯು ವಾಂಟ್ ಟು ರಿಯಲೈಸ್ ದಿ ವ್ಯಾಲ್ಯೂ ಆಫ್ 1 year, ಆಸ್ಕ್ ಎ ಸ್ಟೂಡೆಂಟ್ ಹೂ ಹ್ಯಾಸ್ ಫೇಲ್ಡ್ ಇನ್ ದಿಸ್ ಎಕ್ಸಾಮ್. ಇಫ್ ಯು ವಾಂಟ್ ಟು ರಿಯಲೈಸ್ ದಿ ವ್ಯಾಲ್ಯೂ ಆಫ್ 1 month, ask a mother who has given birth to a premature baby. If you want to realize the value of 1 week, ask a weekly editor. If you want to realize the value of 1 day, ask a daily wage laborer. If you want to realize the value of 1 hour, ask the lovers who are eager to meet. If you want to realize the value of 1 minute, ask a person who has just missed the train. If you want to realize the value of 1 second, ask the person who has just survived from the accident. If you want to realize the value of fraction of a second, ask an athlete who has missed the medal. ನೀವು ಒಂದೊಂದು ಕ್ಷಣಗಳನ್ನ ತೂಕ ಹಾಕಿ ಲೆಕ್ಕ ಹಾಕಿ ಖರ್ಚು ಮಾಡಲು ಆರಂಭಿಸಿದರೆ ಪ್ರತಿದಿನ 86,400 ಸೆಕೆಂಡ್ಸ್ ನಮ್ಮ ಜೇಬಲ್ಲಿದೆ. 86,400 ನಿಮ್ ಜೇಬಲ್ಲಿ ಇದ್ದಾಗ ಹೇಗೆ ಖರ್ಚು ಮಾಡುತ್ತೀರೋ ಹಣವನ್ನ, ಈ ಕ್ಷಣವನ್ನು ಹಾಗೆ ಖರ್ಚು ಮಾಡಿ ನೀವು ಉದ್ಧಾರ ಆಗದೆ ಏನಾಗ್ತೀರಾ? ಗಾಟ್ ದಿ ಪಾಯಿಂಟ್? ಸೊ ದಟ್ಸ್ ವೈ ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್. Moments will
ಟೇಕ್ ಕೇರ್ ಆಫ್ ಯು. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ ವಿವೇಕಾನಂದರು. ನಿಮ್ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇದ್ದೀರಾ? ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ದೀನಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫಸ್ಟ್. ಅದು ವಿವೇಕಾನಂದ್ರೆ ಹೇಳಾರೆ. ನಿನ್ ಜೊತೆ ನೀನ್ ಮಾತಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ಗೇನ್ ಬೇಕು ಅದನ್ನ, ಈಗ ನಿನ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಷ್ಟ ಇರೋ ತಿಂಡಿ ತಿನ್ರಿ, ನಿಮ್ಗೆ ಇಷ್ಟ ಇರೋ ಫಿಲಮ್ ನೋಡ್ರಿ, ವಾಟ್ ಎವರ್ ಸಮಾಜದ ದೃಷ್ಟಿನಲ್ಲಿ ತೊಂದರೆ ಇರೋದೆಲ್ಲ ಮಾಡ್ರಿ. ಯಾರಾದ್ರು ಹಿಡ್ಕೊಂಡಾರ ನಮ್ಮನ್ನ? ಮನ್ಸಲ್ಲೇ ಮುಂಡಿಗೆ ತಿನ್ನೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಓಕೆ, ನಿಮ್ಗೇನ್ ಬೇಕು ಕಂಡುಕೊಳ್ಳಿ. ವಾಟ್ ಈಸ್ ದಟ್ ಯು ವಾಂಟ್ ಇನ್ ಲೈಫ್ ಗುರುತಿಸ್ಕೊಳ್ಳಿ. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. Every day thoughts, our wishes, our likes, our dislikes. ನಮ್ಮ ಥಾಟ್ಸ್ ಗಳ ಕಡೆಗೆ ಯಾಕೆ ಗಮನ ಕೊಡಬೇಕಂದ್ರೆ, ಈಗ ನಾನು ಮಾತಾಡ್ತಾ ಇದ್ರು ಈ ಮಾತು ಫಸ್ಟ್ ಇಲ್ಲಿ ಬ್ರೈನ್ ಅಲ್ಲಿ ಥಾಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಥಾಟ್ಸ್ ಬಾಯಿಗೆ ಬರೋದ್ರೊಳಗಡೆ ಪದಗಳಾಗತ್ತೆ. ಓಕೆ, ಸೊ ಮೈಂಡ್ ಫಸ್ಟ್, ದೆನ್ ಅವರ್ ಮೌತ್. ಸೊ ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ, ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಅಂಡ್ ಮೈಂಡ್. ದ ಮೌತ್ ಈಸ್ ಇನ್ ಬಿಟ್ವೀನ್. ಹೃದಯ ಮತ್ತು ಮೆದುಳಿನ ನಡುವೆ ನಮ್ಮ ಬಾಯಿ ಇದೆ. ನಾವು ಹೃದಯದ ಭಾವನೆಗಳನ್ನ ತುಂಬಿ, ಮನಸ್ಸಿನ ಚಿಂತನೆಗಳನ್ನ ಸೇರಿಸಿ, ಇವೆರಡೂ ಸೇರಿಸಿ ಇಲ್ಲಿ ಮಾತನಾಡಿದರೆ then that communication is called as a powerful communication. Okay, so ನಾವೇನ್ ಮಾಡ್ತೀವಿ, ಎಸ್ಪೆಷಲಿ ಟೀಚಿಂಗ್ ಫ್ರೆಟರ್ನಿಟಿ ಏನಾಗುತ್ತೆ, ಸಿಲೆಬಸ್ ಒತ್ತಡ ಇರುತ್ತೆ. ಇಲ್ಲಿರೋದೆಲ್ಲ ತಗೊಂಬಂದು ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಅನ್ನೋದು ಇರುತ್ತದೆ. ಅದರ ಜೊತೆಗೆ ಒಂದು 5 ನಿಮಿಷ ಎಕ್ಸ್ಟ್ರಾ, ಒಂದು ಸ್ವಲ್ಪ ಎಕ್ಸ್ಟ್ರಾ ಏನಾದ್ರು ಬುಧವಾರ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೂ ಉದ್ದಾರಾಗಿ ಹೋಗ್ಬಿಡ್ತಾರೆ. ಸ್ವಲ್ಪ ಹಾರ್ಟನ್ನು ಬೆರೆಸಿ, ಅದಕ್ಕೆ ಹಾರ್ಟ್, ಬ್ರೈನ್, ಮೈಂಡ್ ಇವೆರಡನ್ನ ಬ್ಲೆಂಡ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಸಾಮಾನ್ಯವಾಗಿ 14 ಇಂಚಸ್ ಇದೆ ಅಂತ ಎಲ್ಲರಿಗೂ ನಾರ್ಮಲಿ. ಇದೊಬ್ರು ನನಗೆ ರಿಟೈರ್ಡ್ IAS ಆಫೀಸರ್ ಡಾಕ್ಟರ್ DS ವಿಶ್ವನಾಥನ್ ಅವ್ರ ಸ್ನೇಹಿತರು, ಅವ್ರು ಯಾವಾಗಲೂ ಹೇಳ್ತಾರೆ, ದ ಬಿಗ್ಗೆಸ್ಟ್ ಜರ್ನಿ ಇಸ್ ದಿಸ್ ಜಯಪ್ರಕಾಶ್. ಮೆನಿ ಆರ್ ಎಕ್ಸ್ಪರ್ಟ್ಸ್ ಹಿಯರ್, ಬಟ್ ದ ಟ್ರಾವೆಲ್ ಬಿಟ್ವೀನ್ ಮೈಂಡ್ ಟು ಹಾರ್ಟ್ ಈಸ್ ಜಸ್ಟ್ 14 ಇಂಚಸ್. ಅಲ್ಲಿ ಹಿಂದ್ಗಡೆ ಕೂತ್ಕೊಂಡ ನೀ ಏನು ಹೀರೋಯಿನ್ ಅನ್ಕೊಂಬಿಟ್ಟಿದ್ಯೇನಮ್ಮ, ಆ 3 ಜನ ಹುಡುಗರ ಜೊತೆಲ್ಲ ಅಲ್ಲೇ ಹೊಡಿತೀಯಲ್ಲಮ್ಮ ಕ್ಲಾಸಲ್ಲಿ ಬಿಡಿ. ಅಂದ್ರೆ ಹಿಂಗಂದ್ರೆ ಈಗ ಅವ್ರು ಹೀರೋಯಿನ್ ಅನ್ಕೊಂಡಿದ್ರು ಇಷ್ಟು ದಿನ, ಬೇಕು ಹುಡುಗಿ ನಿಲ್ಸಿದ್ರೆ ಕೊನೆಯಲ್ಲಿ ಬೇಜಾರಾಗುತ್ತೆ ಅಂತ. ನಾನು ಇಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ತಾನೆ, ನಿಮ್ಮ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದೀನಿ ತಾನೆ. ಸಿ, ನನ್ನ ಟೈಮ್ ನೋಡಿ, ಓನ್ಲಿ 7 minutes. ಯು ಹ್ಯಾವ್ ವೇಸ್ಟೆಡ್ 1 minute ಟೈಮ್. So she is a criminal of 1 minute, waster of my time, along with those dirty boys. Every day thoughts, our wishes, our likes and dislikes. ನನ್ಗೇನು ಈಗ ನನಗೆ ಡಿಸ್ಲೈಕ್ ಆಯ್ತು, ಅದನ್ನ ವ್ಯಕ್ತಪಡಿಸಿದ್ದೀನಿ ನಾನು. ಅದಕ್ಕೆ ಅವ್ರಿಗೆ ಅರ್ಥ ಆಗ್ಲಿ ಅಂತ ಹೇಳಿದ್ದು. ನನಗೇನು ಇಷ್ಟ, ನನಗೇನು ಇಷ್ಟ ಇಲ್ಲ, ನನಗೆ ಕಂಡಿಡಿಕೊಳ್ಳಬೇಕು, ನನಗೆ ಹೇಳುವ ತಾಕತ್ತು ಬೇಕು, ಗುರುತಿಸಿಕೊಳ್ಳಬೇಕು. Okay, so for that what you have to do, you have to add something to your mind each and every day. Then the third principle, work upon the mind. Mind your mind, mind will mind you ಅಂತ ಅದಕ್ಕೋಸ್ಕರನೇ ಹೇಳ್ತಾ ಇತ್ತು. ಸೊ ಏನಾಗುತ್ತೆ, ತಲೆ ಒಳಗಡೆ 106 ಚಿಂತನೆಗಳು, ಆ ತಲೆಯಲ್ಲಿ ಬರುವಂತಹ 106 ಚಿಂತನೆಗಳು, ಅಲ್ಲಿ ಯಾವುದೋ ಒಂದು ಹುಡುಗಿ ಹಂಗಂತೆ ಹಿಂಗಂತೆ, ಅಲ್ಲೇನೋ ಹಿಂಗಂತೆ ಅಂತ ಬರೀ ಯೋಚನೆ ಮಾಡ್ಕೊಂಡಿದ್ರೆ, ಹಂಗೆ ಯೋಚನೆ ಮಾಡ್ಕೊಂಡಿರ್ತೀವಿ. ಅದರ ಬದಲು ಆ ಜಾಗದಲ್ಲಿ ನಾನು ನಾಲೆಡ್ಜ್ ಏನ್ ತಿಳ್ಕೊಳ್ಳಿ, ಆಟಿಟ್ಯೂಡ್ ಏನ್ ಇಂಪ್ರೂವ್ ಮಾಡ್ಕೊಳ್ಳಿ, ಸ್ಕಿಲ್ ಏನ್ ಇಂಪ್ರೂವ್ ಮಾಡ್ಕೊಳ್ಳಿ, ಸಂಗೀತಕ್ಕೆ ಹೋಗ್ಲಾ, ಪೇಂಟಿಂಗ್ ಹೋಗ್ಲಾ, ಆರ್ಟ್ಗೆ ಹೋಗ್ಲಾ ಅಂತ ಯೋಚನೆ ಮಾಡ್ತಾ ಇದ್ರೆ ಆ ಕಾಂಜಿ ಪಿಂಜಿ ಹುಡುಗಿರೆಲ್ಲ ಸೈಡ್ ಬಿಟ್ಟಿರ್ತಾರೆ. ಸೀರಿಯಸ್ಲಿ, ಬಿಕಾಸ್ ನನ್ನ ಲೈಫಲ್ಲಿ ನಾನು ಫಸ್ಟ್ ಇಂಪಾರ್ಟೆಂಟ್ ಅಂತ ತಗೊಳ್ತೀವಿ. ದೆನ್ ಏನಾಗ್ತಾ ಇದೆ ಇವತ್ತು, ಮೊಬೈಲ್ ಯೂಸ್ ಮಾಡಬಾರ್ದ, ಮಾಡಬೇಕು. ನನ್ನ ಉದ್ಧಾರಕ್ಕೆ ಮಾಡ್ಕೋಬೇಕು, ಬೇರೆಯವ್ರನ್ನ ಉದ್ಧಾರ ಮಾಡಕ್ಕಲ್ಲ. ಓದಿ, ಡಿಕ್ಷನರಿ ಅರ್ಥ ಆಗ್ಲಿಲ್ಲ ನೋಡಿ, ಪಾಠ ಅರ್ಥ ಆಗ್ಲಿಲ್ಲ ಓದಿ, ಸರ್ಚ್ ಕೊಡಿ, ಇವತ್ತೆಲ್ಲ ಸಿಗ್ತದೆ.
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ, ಚಾಟ್ GPT-ನಲ್ಲಿ ಎಷ್ಟೊಂದು ಇನ್ಫಾರ್ಮೇಶನ್ ಸಿಗ್ತದೆ. ಗ್ರ್ಯಾಬ್ ದೋಸ್, ಅದನ್ನೆಲ್ಲ ನನ್ನ ಸ್ಟಡಿ